ಈ ತಣಿಸಂದ್ರದಲ್ಲಿ ತೆರವು ಕಾರ್ಯಾಚರಣೆಯ ಸುದ್ದಿಯನ್ನ ಕೇಳಿ ಮಹಿಳೆಗೆ ಹೃದಯಾಘಾತ ಆಗಿದೆ. 3 ದಶಕಗಳಿಂದ ಅದೇ ಜಾಗದಲ್ಲಿ ವಾಸ ಇದ್ರು ಆ ಮಹಿಳೆ. ಆಕೆಗೀಗ ಹಾರ್ಟ್ ಅಟ್ಯಾಕ್ ಆಗಿದೆ. ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾಳೆ ಮಹಿಳೆ. ನನ್ನ ತಾಯಿಗೆ ಒಂದೇ ಗಂಟೆಯಲ್ಲಿ 2 ಬಾರಿ ಹೃದಯಾಘಾತ ಆಗಿದೆ ಅಂತ ಆಕೆಯ ಮಗಳು ಹೇಳ್ತಾ ಇರೋದು. ಇದಕ್ಕೆಲ್ಲದಕ್ಕೂ ಸಿದ್ದರಾಮಯ್ಯ ಸರ್ಕಾರವೇ ನೇರ ಕಾರಣ. ರಿಪಬ್ಲಿಕ್ ಕನ್ನಡದ ಜೊತೆ ಮಹಿಳೆಯ ಪುತ್ರ ನೋವಿನ ಮಾತಾಡಿದ್ದಾರೆ. ಇದು ಕಾಂಗ್ರೆಸ್ ಸರ್ಕಾರ ಅಲ್ಲ, ಬುಲ್ಡೋಸರ್ ಸರ್ಕಾರ ಅಂತ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಇಲ್ಲ ಮೇಡಮ್, ಎಲ್ಲ ಹಂಗೆ ಬಸ್ ಮಾಡಿಬಿಟ್ರು. ಎಲ್ಲ ಹಂಗೆ ಹೆಂಗಿತ್ತು ಹಂಗೆ JCBಗಳಲ್ಲಿ ಒಂದು 25ರಿಂದ 20 JCBಗಳು ತೊಗೊಬಂದು ಎಲ್ಲ ಇದ್ರು. ನೋಡಲಿಲ್ಲ ಮೇಡಮ್. ಇವತ್ತು ನಮ್ಮ ಅಮ್ಮನಿಗೂ ಹಾರ್ಟ್ ಅಟ್ಯಾಕ್ ಬೇರೆ ಬಂದ್ಬಿಡ್ತು. ಅವ್ರಿಗೆ ಇದರಲ್ಲಿ ಜಯದೇವದಲ್ಲಿ ಅಡ್ಮಿಟ್ ಮಾಡಿದ್ದೀವಿ. ಬಂದಿರೋದು ಇವಾಗ. ವಿಚಾರ ಗೊತ್ತಾದ ತಕ್ಷಣ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಬಂದ್ಬಿಡ್ತು ಮೇಡಮ್. ಇಲ್ಲೆಲ್ಲ ಸಡನ್ ಆಗಿ ಫಸ್ಟ್ ಅಟ್ಯಾಕ್, ಅದು ಮೇಜರ್ ಹಾರ್ಟ್ ಅಟ್ಯಾಕ್. ಅದು ಒಂದೇ ಗಂಟೆಲಿ 2 ಸಲ. ಬೆಳಗ್ಗೆ ನಾನೇ ಎದ್ದಿದ್ದೆ ಮೇಡಮ್, 6 ಗಂಟೆಗೆ ಇದ್ದೆ ನಾನು ಮನೆಯಲ್ಲಿ. ಸಡನ್ ಆಗಿ ಅವರು ಒಂದು 200 ಪೊಲೀಸ್ ಅವ್ರು ಬಂದಿದ್ರು. ಅದ್ರ ಜೊತೆಲಿ ಒಂದು 50 ಆಫೀಸರ್ಗಳು ಬಂದಿದ್ರು. ಬಂದ ತಕ್ಷಣ ಅವ್ರು ಏನು ಮಾತಾಡಲೇ ಇಲ್ಲ. ಅವರು ಪಟ ಅಂತ ಎಲ್ಲರಿಗೂ ಆಚೆ ಕಡೆ ಎಲ್ಲ ತಳ್ಬಿಟ್ಟು ಹೊಡ್ಕೊಂಡು ಬರ್ತಾನೆ ಇದ್ರು. ನಾವು ಕೇಳಿದ್ವಿ, ಎಲ್ಲಿ ನೀವು ನೋಟಿಸು ಕೊಡಲಿಲ್ಲ, ಏನು ಕೊಡಲಿಲ್ಲ ಅಂತ ಹೇಳಿದ್ರು. ಇಲ್ಲ, ನೋಟಿಸ್ ನಾವು 4 ದಿವಸ ಮುಂಚೆನೇ ಕೊಟ್ಬಿಟ್ಟಿದ್ದೀವಿ, 1 ತಿಂಗಳು ಮುಂಚೆನೇ ಕೊಟ್ಬಿಟ್ಟಿದ್ದೇವೆ ಅಂತ ಹೇಳಿದ್ರು. ಸುಳ್ಳು ಹೇಳಿರೋದು. ಇನ್ನೊಂದು ಪೋಸ್ಟರು ಹಾಕಿದ್ರು ಅಂತ ಹೇಳಿದ್ರು ನೋಟಿಸ್ ಬೋರ್ಡಲ್ಲಿ. ನೋಟಿಸ್ ಬೋರ್ಡ್ ಏನು ಹಾಕಿರ್ಲಿಲ್ಲ ಮೇಡಮ್ ಅವರು. ಈ ತಣಿಸಂದ್ರದಲ್ಲಿ ತೆರವು ಕಾರ್ಯಾಚರಣೆಯ ಸುದ್ದಿಯನ್ನ ಕೇಳಿ ಮಹಿಳೆಗೆ ಹೃದಯಾಘಾತ ಆಗಿದೆ. 3 ದಶಕಗಳಿಂದ ಅದೇ ಜಾಗದಲ್ಲಿ ವಾಸ ಇದ್ರು ಆ ಮಹಿಳೆ. ಆಕೆಗೀಗ ಹಾರ್ಟ್ ಅಟ್ಯಾಕ್ ಆಗಿದೆ. ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾಳೆ ಮಹಿಳೆ. ನನ್ನ ತಾಯಿಗೆ ಒಂದೇ ಗಂಟೆಯಲ್ಲಿ 2 ಬಾರಿ ಹೃದಯಾಘಾತ ಆಗಿದೆ ಅಂತ ಆಕೆಯ ಮಗಳು ಹೇಳ್ತಾ ಇರೋದು. ಇದಕ್ಕೆಲ್ಲದಕ್ಕೂ ಸಿದ್ದರಾಮಯ್ಯ ಸರ್ಕಾರವೇ ನೇರ ಕಾರಣ. ರಿಪಬ್ಲಿಕ್ ಕನ್ನಡದ ಜೊತೆ ಮಹಿಳೆಯ ಪುತ್ರ ನೋವಿನ ಮಾತಾಡಿದ್ದಾರೆ. ಇದು ಕಾಂಗ್ರೆಸ್ ಸರ್ಕಾರ ಅಲ್ಲ, ಬುಲ್ಡೋಸರ್ ಸರ್ಕಾರ ಅಂತ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಇಲ್ಲ ಮೇಡಮ್, ಎಲ್ಲ ಹಂಗೆ ಬಸ್ ಮಾಡಿಬಿಟ್ರು. ಎಲ್ಲ ಹಂಗೆ ಹೆಂಗಿತ್ತು ಹಂಗೆ JCBಗಳಲ್ಲಿ ಒಂದು 25ರಿಂದ 20 JCBಗಳು ತೊಗೊಬಂದು ಎಲ್ಲ ಇದ್ರು. ನೋಡಲಿಲ್ಲ ಮೇಡಮ್. ಇವತ್ತು ನಮ್ಮ ಅಮ್ಮನಿಗೂ ಹಾರ್ಟ್ ಅಟ್ಯಾಕ್ ಬೇರೆ ಬಂದ್ಬಿಡ್ತು. ಅವ್ರಿಗೆ ಇದರಲ್ಲಿ ಜಯದೇವದಲ್ಲಿ ಅಡ್ಮಿಟ್ ಮಾಡಿದ್ದೀವಿ. ಬಂದಿರೋದು ಇವಾಗ. ವಿಚಾರ ಗೊತ್ತಾದ ತಕ್ಷಣ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಬಂದ್ಬಿಡ್ತು ಮೇಡಮ್. ಇಲ್ಲೆಲ್ಲ ಸಡನ್ ಆಗಿ ಫಸ್ಟ್ ಅಟ್ಯಾಕ್, ಅದು ಮೇಜರ್ ಹಾರ್ಟ್ ಅಟ್ಯಾಕ್. ಅದು ಒಂದೇ ಗಂಟೆಲಿ 2 ಸಲ. ಬೆಳಗ್ಗೆ ನಾನೇ ಎದ್ದಿದ್ದೆ ಮೇಡಮ್, 6 ಗಂಟೆಗೆ ಇದ್ದೆ ನಾನು ಮನೆಯಲ್ಲಿ. ಸಡನ್ ಆಗಿ ಅವರು ಒಂದು 200 ಪೊಲೀಸ್ ಅವ್ರು ಬಂದಿದ್ರು. ಅದ್ರ ಜೊತೆಲಿ ಒಂದು 50 ಆಫೀಸರ್ಗಳು ಬಂದಿದ್ರು. ಬಂದ ತಕ್ಷಣ ಅವ್ರು ಏನು ಮಾತಾಡಲೇ ಇಲ್ಲ. ಅವರು ಪಟ ಅಂತ ಎಲ್ಲರಿಗೂ ಆಚೆ ಕಡೆ ಎಲ್ಲ ತಳ್ಬಿಟ್ಟು ಹೊಡ್ಕೊಂಡು ಬರ್ತಾನೆ ಇದ್ರು. ನಾವು ಕೇಳಿದ್ವಿ, ಎಲ್ಲಿ ನೀವು ನೋಟಿಸು ಕೊಡಲಿಲ್ಲ, ಏನು ಕೊಡಲಿಲ್ಲ ಅಂತ ಹೇಳಿದ್ರು. ಇಲ್ಲ, ನೋಟಿಸ್ ನಾವು 4 ದಿವಸ ಮುಂಚೆನೇ ಕೊಟ್ಬಿಟ್ಟಿದ್ದೀವಿ, 1 ತಿಂಗಳು ಮುಂಚೆನೇ ಕೊಟ್ಬಿಟ್ಟಿದ್ದೇವೆ ಅಂತ ಹೇಳಿದ್ರು. ಸುಳ್ಳು ಹೇಳಿರೋದು. ಇನ್ನೊಂದು ಪೋಸ್ಟರು ಹಾಕಿದ್ರು ಅಂತ ಹೇಳಿದ್ರು ನೋಟಿಸ್ ಬೋರ್ಡಲ್ಲಿ. ನೋಟಿಸ್ ಬೋರ್ಡ್ ಏನು ಹಾಕಿರ್ಲಿಲ್ಲ ಮೇಡಮ್ ಅವರು. ಏನು ಅಂಟಿಸ್ಲಿಲ್ಲ ಅವರು. ಈ ತಣಿಸಂದ್ರದಲ್ಲಿ ತೆರವು ಕಾರ್ಯಾಚರಣೆಯ ಸುದ್ದಿಯನ್ನ ಕೇಳಿ ಮಹಿಳೆಗೆ ಹೃದಯಾಘಾತ ಆಗಿದೆ. 3 ದಶಕಗಳಿಂದ ಅದೇ ಜಾಗದಲ್ಲಿ ವಾಸ ಇದ್ರು ಆ ಮಹಿಳೆ. ಆಕೆಗೀಗ ಹಾರ್ಟ್ ಅಟ್ಯಾಕ್ ಆಗಿದೆ. ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾಳೆ ಮಹಿಳೆ. ನನ್ನ ತಾಯಿಗೆ ಒಂದೇ ಗಂಟೆಯಲ್ಲಿ 2 ಬಾರಿ ಹೃದಯಾಘಾತ ಆಗಿದೆ ಅಂತ ಆಕೆಯ ಮಗಳು ಹೇಳ್ತಾ ಇರೋದು. ಇದಕ್ಕೆಲ್ಲದಕ್ಕೂ ಸಿದ್ದರಾಮಯ್ಯ ಸರ್ಕಾರವೇ ನೇರ ಕಾರಣ. ರಿಪಬ್ಲಿಕ್ ಕನ್ನಡದ ಜೊತೆ ಮಹಿಳೆಯ ಪುತ್ರ ನೋವಿನ ಮಾತಾಡಿದ್ದಾರೆ. ಇದು ಕಾಂಗ್ರೆಸ್ ಸರ್ಕಾರ ಅಲ್ಲ, ಬುಲ್ಡೋಸರ್ ಸರ್ಕಾರ ಅಂತ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ.
ಮೇಡಮ್ ಎಲ್ಲ ಹಂಗೆ ಬಸ್ ಮಾಡಿಬಿಟ್ರು ಎಲ್ಲ ಹಂಗೆ ಹೆಂಗಿತ್ತು ಹಂಗೆ ಜೆ ಸಿ ಬಿಗಳಲ್ಲಿ ಒಂದು 25-20 ಜೆ ಸಿ ಬಿಗಳು ತೊಗೊಬಂದು ಎಲ್ಲ ಇದ್ರು ನೋಡಲಿಲ್ಲ ಮೇಡಮ್. ಇವತ್ತು ನಮ್ಮ ಅಮ್ಮನಿಗೂ ಹಾರ್ಟ್ ಅಟ್ಯಾಕ್ ಬೇರೆ ಬಂದ್ಬಿಡ್ತು ಅವ್ರಿಗೆ. ಇದಲ್ಲಿ ಜಯದೇವದಲ್ಲೂ ಅಡ್ಮಿಟ್ ಮಾಡಿದ್ದೀವಿ, ಬಂದಿರೋದು ಇವಾಗ. ವಿಚಾರ ಗೊತ್ತಾದ ತಕ್ಷಣ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಬಂದ್ಬಿಡ್ತು ಮೇಡಮ್. ಇಲ್ಲ ಸಡನ್ ಆಗಿ ಫಸ್ಟ್ ಅಟ್ಯಾಕ್, ಅದು ಮೇಜರ್ ಹಾರ್ಟ್ ಅಟ್ಯಾಕ್. ಅದು ಒಂದೇ ಗಂಟೆಲಿ 2 ಸಲ. ಬೆಳಗ್ಗೆ ನಾನೇ ಎದ್ದಿದ್ದೆ ಮೇಡಮ್, 6 ಗಂಟೆಗೆ ಇದ್ದೆ ನಾನು ಮನೆಯಲ್ಲಿ. ಸಡನ್ ಆಗಿ ಅವರು ಒಂದು 200 ಪೊಲೀಸ್ ಅವ್ರು ಬಂದಿದ್ರು, ಅದ್ರ ಜೊತೆಲಿ ಒಂದು 50 ಆಫೀಸರ್ಗಳು ಬಂದಿದ್ರು. ಬಂದ ತಕ್ಷಣ ಅವ್ರು ಏನು ಮಾತಾಡಲೇ ಇಲ್ಲ. ಅವರು ಪಟ ಅಂತ ಎಲ್ಲರಿಗೂ ಆಚೆ ಕಡೆ ಎಲ್ಲ ತಳ್ಬಿಟ್ಟು ಹೊಡ್ಕೊಂಡು ಬರ್ತಾನೆ ಇದ್ರು. ನಾವು ಕೇಳಿದ್ವಿ, ಎಲ್ಲಿ ನೀವು ನೋಟಿಸು ಕೊಡಲಿಲ್ಲ, ಏನು ಕೊಡಲಿಲ್ಲ ಅಂತ ಹೇಳಿದ್ರು. ಇಲ್ಲ ನೋಟಿಸ್ ನಾವು 4 ದಿವಸ ಮುಂಚೆನೇ ಕೊಟ್ಬಿಟ್ಟಿದ್ದೀವಿ, 1 ತಿಂಗಳು ಮುಂಚೆನೇ ಕೊಟ್ಬಿಟ್ಟಿದ್ದೇವೆ ಅಂತ ಹೇಳಿದ್ರು. ಸುಳ್ಳು ಹೇಳಿರೋದು. ಇನ್ನೊಂದು ಪೋಸ್ಟರು ಹಾಕಿದ್ರು ಅಂತ ಹೇಳಿದ್ರು ನೋಟಿಸ್ ಬೋರ್ಡಲ್ಲಿ. ನೋಟಿಸ್ ಬೋರ್ಡ್ ಏನು ಹಾಕಿರ್ಲಿಲ್ಲ ಮೇಡಮ್, ಅವರು ಏನು ಅಂಟಿಸ್ಲಿಲ್ಲ ಅವರು. ಈ ಥಣಿಸಂದ್ರದಲ್ಲಿ ತೆರವು ಕಾರ್ಯಾಚರಣೆಯ ಸುದ್ದಿಯನ್ನ ಕೇಳಿ ಮಹಿಳೆಗೆ ಹೃದಯಾಘಾತ ಆಗಿದೆ. 3 ದಶಕಗಳಿಂದ ಅದೇ ಜಾಗದಲ್ಲಿ ವಾಸ ಇದ್ರು ಆ ಮಹಿಳೆ. ಆಕೆಗೀಗ ಹಾರ್ಟ್ ಅಟ್ಯಾಕ್ ಆಗಿದೆ. ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾಳೆ ಮಹಿಳೆ. ನನ್ನ ತಾಯಿಗೆ ಒಂದೇ ಗಂಟೆಯಲ್ಲಿ 2 ಬಾರಿ ಹೃದಯಾಘಾತ ಆಗಿದೆ ಅಂತ ಆಕೆಯ ಮಗಳು ಹೇಳ್ತಾ ಇರೋದು. ಇದಕ್ಕೆಲ್ಲದಕ್ಕೂ ಸಿದ್ದರಾಮಯ್ಯ ಸರ್ಕಾರವೇ ನೇರ ಕಾರಣ. ರಿಪಬ್ಲಿಕ್ ಕನ್ನಡದ ಜೊತೆ ಮಹಿಳೆಯ ಪುತ್ರ ನೋವಿನ ಮಾತಾಡಿದ್ದಾರೆ. ಇದು ಕಾಂಗ್ರೆಸ್ ಸರ್ಕಾರ ಅಲ್ಲ, ಬುಲ್ಡೋಸರ್ ಸರ್ಕಾರ ಅಂತ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಮೇಡಮ್ ಎಲ್ಲ ಹಂಗೆ ಬಸ್ ಮಾಡಿಬಿಟ್ರು ಎಲ್ಲ ಹಂಗೆ ಹೆಂಗಿತ್ತು ಹಂಗೆ ಜೆ ಸಿ ಬಿಗಳಲ್ಲಿ ಒಂದು 25-20 ಜೆ ಸಿ ಬಿಗಳು ತೊಗೊಬಂದು ಎಲ್ಲ ಇದ್ರು. ನೋಡಲಿಲ್ಲ ಮೇಡಮ್. ಇವತ್ತು ನಮ್ಮ ಅಮ್ಮನಿಗೂ ಹಾರ್ಟ್ ಅಟ್ಯಾಕ್ ಬೇರೆ ಬಂದ್ಬಿಡ್ತು ಅವ್ರಿಗೆ. ಇದಲ್ಲಿ ಜಯದೇವದಲ್ಲೂ ಅಡ್ಮಿಟ್ ಮಾಡಿದ್ದೀವಿ, ಬಂದಿರೋದು ಇವಾಗ. ವಿಚಾರ ಗೊತ್ತಾದ ತಕ್ಷಣ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಬಂದ್ಬಿಡ್ತು ಮೇಡಮ್. ಇಲ್ಲ ಸಡನ್ ಆಗಿ ಫಸ್ಟ್ ಅಟ್ಯಾಕ್, ಅದು ಮೇಜರ್ ಹಾರ್ಟ್ ಅಟ್ಯಾಕ್. ಅದು ಒಂದೇ ಗಂಟೆಲಿ 2 ಸಲ. ಬೆಳಗ್ಗೆ ನಾನೇ ಎದ್ದಿದ್ದೆ ಮೇಡಮ್, 6 ಗಂಟೆಗೆ ಇದ್ದೆ ನಾನು ಮನೆಯಲ್ಲಿ. ಸಡನ್ ಆಗಿ ಅವರು ಒಂದು 200 ಪೊಲೀಸ್ ಅವ್ರು ಬಂದಿದ್ರು, ಅದ್ರ ಜೊತೆಲಿ ಒಂದು 50 ಆಫೀಸರ್ಗಳು ಬಂದಿದ್ರು. ಬಂದ ತಕ್ಷಣ ಅವ್ರು ಏನು ಮಾತಾಡಲೇ ಇಲ್ಲ. ಅವರು ಪಟ ಅಂತ ಎಲ್ಲರಿಗೂ ಆಚೆ ಕಡೆ ಎಲ್ಲ ತಳ್ಬಿಟ್ಟು ಹೊಡ್ಕೊಂಡು ಬರ್ತಾನೆ ಇದ್ರು. ನಾವು ಕೇಳಿದ್ವಿ, ಎಲ್ಲಿ ನೀವು ನೋಟಿಸು ಕೊಡಲಿಲ್ಲ, ಏನು ಕೊಡಲಿಲ್ಲ ಅಂತ ಹೇಳಿದ್ರು. ಇಲ್ಲ ನೋಟಿಸ್ ನಾವು 4 ದಿವಸ ಮುಂಚೆನೇ ಕೊಟ್ಬಿಟ್ಟಿದ್ದೀವಿ, 1 ತಿಂಗಳು ಮುಂಚೆನೇ ಕೊಟ್ಬಿಟ್ಟಿದ್ದೇವೆ ಅಂತ ಹೇಳಿದ್ರು. ಸುಳ್ಳು ಹೇಳಿರೋದು. ಇನ್ನೊಂದು ಪೋಸ್ಟರು ಹಾಕಿದ್ರು ಅಂತ ಹೇಳಿದ್ರು ನೋಟಿಸ್ ಬೋರ್ಡಲ್ಲಿ. ನೋಟಿಸ್ ಬೋರ್ಡ್ ಏನು ಹಾಕಿರ್ಲಿಲ್ಲ ಮೇಡಮ್, ಅವರು ಏನು ಅಂಟಿಸ್ಲಿಲ್ಲ ಅವರು.